ಅಸಲಿ ಲಿಮಿಟ್ ಮಾಡಿದ್ಮೇಲೆ ಅಂದ್ರೆ ಅಷ್ಟು ಸರ್ ಜಮೀನು ಹೆಂಗೆ ಒಬ್ಬರಿಗೆ ನಾವು ಪೂರ್ತಿ ಫ್ಯಾಮಿಲಿ ಒಂದು ಫ್ಯಾಮ್ಲಿಗೆ 53 ಎಕರೆ ಮಾಡಿದ್ರು. ಆ 53 ಎಕರೆ ಜಮೀನು ಬಿಟ್ಟು ಇನ್ನು ಉಳಿದ ಜಮೀನುಗಳನ್ನೆಲ್ಲ ಸರ್ಕಾರಕ್ಕೆ ಬಿಟ್ಬಿಟ್ವಿ. ಅದು ಬಂದಮೇಲೆ ಎಲ್ಲ ಹೋಗ್ಬಿಡ್ತಾವೆ. ಲೇಬರ್ಸ್ ಇರ್ತಿರ್ಲಿಲ್ಲ. ಹಾಂ ರೀ. ಅಂದರೆ ಅವ್ರ ಸಂಬಂಧ ಮಾಡಿದ್ದಾನೆ ಸರ್ ಲೇಬರ್ಸ್ಗಳ ಸಂಬಂಧ? ಲೇಬರ್ಸ್ಗಳು ಇಲ್ಲೇ ಎಲ್ಲ ಇಲ್ಲೇ ಇರ್ತಿದ್ರು. ಹಾಂ ರೀ. ಇದೊಂದು ಅಡಿಗೆ ಮನೆ ಇತ್ತು ಇಲ್ಲಿ. ಹಾಂ ರೀ. ಇದೆಲ್ಲ ಹೊಲಸು ಭಾಳ ಆಗಿದೆ. ಇನ್ನು ಇದು ಬಚ್ಚಲ. ಹಾಂ ರೀ. ಬಚ್ಚಲ ಸರ್ ಇದು? ಬಚ್ಚಲ ಅದು ಇದೆ ರೀ. ಅವಾಗ ಹಿಂಗೆ ಇರ್ತಿತ್ತು ಸರ್? ಹಿಂಗೆ ಇರ್ತಿತ್ತು ಅವಾಗೆಲ್ಲ. ಹಾಂ ರೀ. ಎಲ್ಲ ಹೊಲಸು ಬಿಡ್ರಿ ನೀವು. ಹೌದು ರೀ ಸರ್. ಯಾರೋ ಕ್ಲೀನ್ ಮೇಂಟೈನ್ ಮಾಡೋಕ್ಕಿಲ್ಲ. ಇದು ಅಡುಗೆ ಮನೆ ಸರ್? ಇದು ಅಡುಗೆ ಮಾಡ್ತಿದ್ರು ಇಲ್ಲಿ. ಇದು ಇತ್ತಿಲ್ಲ. ಹಾಂ ರೀ ಸರ್. ಹೊಯ್ಯೋದು ಹೋಗಕ್ಕೆ ಹೆಂಗೆ ಸರ್ ಅದು? ಮೇಲೆ ಐತೆ ಕೂತಿ ಸ್ಥಳ ಐತೆ. ಇಲ್ಲಿ ಒಳಗೈತೆ? ಒಳಗೈತೆ. ಹಾಂ ರೀ. ಇಷ್ಟ ಇರ್ತಿತ್ತು ಸರ್ ಅವ್ರಿಗೆ ಲೇಬರ್ಗಳಿಗೆ? ಹಾಂ, ಇಷ್ಟ ಇರ್ತೈತಿ. ಇಲ್ಲೆಲ್ಲ ಮನ್ಕೊತಿದ್ರು, ಇಲ್ಲಿ ಅಡುಗೆ ಮಾಡ್ತಿದ್ರು. ಹಾಂ ರೀ. ಎಷ್ಟು ಮಂದಿ ಇರ್ತಿದ್ರು ಸರ್ ಅಂದಾಜು ಲೇಬರ್ ಆ ಟೈಮಿಗೆ? ಅಂದಾಜು ಒಂದು 45ರಿಂದ 50 ಜನ ಇರ್ತಿದ್ರು. ಹಾಂ ರೀ ಸರ್. ಇಲ್ಲೂ ಐತೆ ಸರ್ ಮ್ಯಾಗ ಬರ್ಬೇಕು? ಮ್ಯಾಲೆ ಹಾಕ್ಬೇಕು. ಇದೇನು ಸರ್ ಜಾಗ ಇದೆ? ಇದು ಮೇಲೆ ಇಲ್ಲಿ ಹತ್ತಿ ನಿಂತ್ಬಿಟ್ರೆ ಎಲ್ಲ ಇಡೀ ಎಲ್ಲ ಸುತ್ತಮುತ್ತಲು ಹಳ್ಳಿ ಇವೆಲ್ಲ ಕಾಣ್ತಾವೆ ಹೆಚ್ಚು ಕಮ್ಮಿ ಡಿಸ್ಟೆನ್ಸರು. ಹಾಂ ರೀ ಸರ್. ಯಾವ್ದು ಇದೆ ರೀ ಸರ್? ಚಲೋ ಐತೈತಲ್ಲ. ಇದೆ ಸರ್? ಇಲ್ಲ ಐತಲ್ಲ ರೀ. ಹಾಂ. ಅಂದ್ರೆ ಆ ಟೈಮಿಗೆ ಯುದ್ಧದ ಏನಾರ ಹಾಕಿದ್ವು ಸರ್? ಅದ್ರ ಸಂಬಂಧ ಹಿಂಗೆ ಏನಾರ ಆಗ್ತಿತ್ತಲ್ಲ. ಇವೇನು ಅದಾವಲ್ಲ ಇವು. ಹಾಂ ರೀ. ವೆಪನ್ ಇಡಲಿಕ್ಕೆ ಮಾಡಿದ್ದೀವೆಲ್ಲ ಇವು ಹೋಲ್ ಸರ್? ಪ್ರತಿಯೊಂದು ಹೋಲ್ಸ್ ಅದಾವಲ್ಲ ಇವು. ಹಾಂ ರೀ. ಸರೌಂಡಿಂಗ್ ವೆಪನ್ ಇಡಲಿಕ್ಕೆ ಮಾಡಿದ್ವಿ. ಇವು ಪೂರ್ತಿ ಸರೌಂಡ್ ಅದಾವ್ರಿ ಇವು. ಹಾಂ ರೀ. ಅಲ್ಲಿ ಮಠ ಐತಲ್ಲ ಇದು. ಹಾಂ ರೀ. ಪೂರ್ತಿ ಸರೌಂಡ್ ವೆಪನ್ ಇಡಲಿಕ್ಕೆ ಮಾಡಿದ್ದು. ಹಾಂ ರೀ. ಇದೆಲ್ಲ ಪರ್ಫೆಕ್ಟ್ ಒಂದು ವೆಪನ್ ಕರೆಕ್ಟ್ ಕುಂಡ್ರುವಂಗನ ಕೆತ್ತನೆ ಮಾಡಿರೋದು. ಯಾರು ಬರ್ತಿದ್ರಿ ಸರ್ ಅವಾಗ ಆ ಟೈಮಿಗೆ ಯುದ್ಧ ಮಾಡಕ್ಕೆ? ಅಂದರೆ ಅವಾಗ ಆದಿಲ್ ಶಾಹಿ ಕಾಲದಾಗ ರೀ. ಹಾಂ ರೀ. ಇದು ನಮಗೆ ಅವರು ನಮಗೆಲ್ಲ ಸುತ್ತಮುತ್ತಲು ರೆವಿನ್ಯೂ ಕಲೆಕ್ಷನ್ ಎಲ್ಲ ನಮ್ಮ ಕಡೆನ ಇದು ಮಾಡ್ತಿತ್ತು ಹಾಕಲ್ಲ. ಹಾಂ ರೀ ಸರ್. ನಾವೊಂದು ಅವಾಗ ಇದು ನಮಗೆ ಆಸ್ತಿ ನಮಗೆ ಹೆಂಗೆ ಬಂತಪ್ಪ ಅಂತಂದ್ರೆ, ನಮಗೆ ಆದಿಲ್ ಶಾಹಿ ಕಾಲದಾಗ ಅವರು ಒಂದು ಟೈಮ್ನಾಗ ಇಲ್ಲಿ ಯುದ್ಧಕ್ಕೆ ಬಂದಿದ್ರಂತ. ಯುದ್ಧಕ್ಕೆ ಬಂದ ಟೈಮ್ನಾಗ ಇಲ್ಲಿ ಸುತ್ತಮುತ್ತಲು ಅವರಿಗೆ ಇರಾಕ್ ವ್ಯವಸ್ಥೆ ಮಾಡೋಕ್ಕೆ ಯಾರೂ ಇದ್ದಿದ್ದಿಲ್ಲ ಅಂತ. ಆಗ ಇಲ್ಲಿ ನಮ್ಮ ಮನೆತನದವರು ಹಿಂದಿನ ಕಾಲದಾಗ ಒಂದು ಹಿರಿಯರು ಅದಾರಲ್ಲ, ಅವರಷ್ಟು ಇಡೀ ಸೈನ್ಯಕ್ಕನ್ನು ಈ ಊರಾಗ ಇಲ್ಲಿ ಇಟ್ಕೊಂಡು ಅವರಿಗೆ 15 ದಿವಸ ಮಟ್ಟಿಗೆ 15ರಿಂದ ಒಂದು ತಿಂಗಳ ಮಟ್ಟಿಗೆ ಅವ್ರಿಗೆ ಪೂರ್ತಿ ಎಲ್ಲ ಊಟದ ವ್ಯವಸ್ಥೆ ಅವ್ರಿಗೆಲ್ಲ ನೋಡ್ಕೊಂಡ್ರಂತೆಲ್ಲ ಪೂರ್ತಿ. ಇನ್ನು ಅವ್ರಿಗೆಲ್ಲ ಭಾಳ ಸಹಾಯ ಮಾಡಿದ್ದಕ್ಕೆ ಅವ್ರಿಗೆ ನಮ್ಮ ಇದನ್ನೆಲ್ಲ ಮೆಚ್ಚಿ ನಮಗೆ 7 ಹಳ್ಳಿ ಇನಾಮದಾರಿಕೆ ಕೊಟ್ಟರು ಆವಾಗ. ಅಂದ್ರೆ ಏನು ಸರ್ ಇನಾಮದಾರಿಕೆ ಅಂದ್ರೆ? ಇನಾಮದಾರಿಕೆ ಅಂತಂದು ಇಲ್ಲಿ ಜಮೀನು ಎಲ್ಲ ನಾವು ನೋಡ್ಕೊಳ್ಳೋದು ನಮ್ಮ ಇದಕ್ಕೆ ಬಿಟ್ರು ಅವ್ರು. ಒಟ್ಟು ಪೂರ್ತಿ ಜಮೀನು ನೋಡ್ಕೊಳ್ಳೋದು ಎಲ್ಲ ನಮ್ಗೆ ಬರೆದು ಕೊಟ್ರು ಆ ಟೈಮ್ನಾಗ. ಅಂದ್ರೆ ಒಟ್ಟು ಅದು ಏನಾದರೂ ನೀವು ನಮ್ಮದೇ ಜವಾಬ್ದಾರಿ ಒಟ್ಟು. ಹಾಂ ಅಂತ ಬಿಟ್ರು. ಆಮೇಲೆ ಮುಂದೆ ಏನೈತಿ, ಬ್ರಿಟಿಷ್ ಗೌರ್ಮೆಂಟ್ ಬಂತು. ಬ್ರಿಟಿಷ್ ಗೌರ್ಮೆಂಟ್ ಬಂದಮೇಲೆ ಎಷ್ಟನೇ ಇತ್ತು ಸರ್ ಬ್ರಿಟಿಷ್ ಗೌರ್ಮೆಂಟ್ ಬಂದಿದ್ದು? ಬ್ರಿಟಿಷ್ ಗೌರ್ಮೆಂಟ್ ಇತ್ತು, ಅವಾಗೂ ಇತ್ತು ರೀ ಬ್ರಿಟಿಷ್ ಗೌರ್ಮೆಂಟ್. ಹಾಂ. ಈಗ ಆದಿಲ್ ಶಾಹಿಂದ ಇದು ಮುಗಿದ್ಮೇಲೆ ಬ್ರಿಟಿಷ್ ಗೌರ್ಮೆಂಟ್ ಬಂತು. ಇವ್ರದ್ದು 1930 ಇದು ನಮ್ಗೆ ಅವ್ರೇನು ಕೊಟ್ಟು ಹೋದ್ರಲ್ಲ ನಮಗೆ, ಕೊಟ್ಟು ಹೋದ್ಮೇಲೆ ಇವ್ನ ವಾಡೆ ಕಟ್ಸಿದ್ರು ಇವರು. ಆಮೇಲೆ 1930 ಇವರು ತೀರ್ಕೊಂಡ್ರು ನಮ್ಮ ಅಜ್ಜಾರು. ಇದನ್ನು ಪೂರ್ತಿ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಅವಾಗಿಂತ ಹಿಂಗೈತೆ ಸರ್? ವೆಪನ್ಸ್ ಹಿಂಗೈತೆ. ಹಾಂ ಸರ್. ಅವೆಲ್ಲ ವೆಪನ್ಸ್ ಸಿಗೋದ ಶತ್ರುಗಳು ಬರಲಾರ್ದಂಗೆ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೋ ಸಂಬಂಧ ಇದನ್ನು ಮಾಡ್ಕೊಂಡಿದ್ವಿ. ಸರ್ ಅವೆಲ್ಲ ವೆಪನ್ಸ್ ಈಗೂ ಅದಾವನ್ರಿ ಸರ್? ಮೊದಲ ಯೂಸ್ ಮಾಡೋ ವೆಪನ್ಸ್ ಯಾವೂ ಇಲ್ಲ. ಹಾಂ ರೀ. ಯಾವ ವೆಪನ್ಸ್ ಇಲ್ಲರಿ, ಯಾವ ಒಂದು ವೆಪನ್ ಇಲ್ಲ. ಇಲ್ಲಿಂದ ನೋಡಿದ್ರೆ ಫುಲ್ ವಾಡೆನ ಕಾಣುತ್ತೆ ಸರ್? ಒಟ್ಟೆ ಇದು ವಾಡೆ ಊರ ಕಾಣ್ತೈತೆ ರೀ. ಇಡೀ ಊರ ಸುತ್ತಮುತ್ತಲು ಎಲ್ಲ ಕಾಣ್ತೈತಿ. ಇದ್ರ ಮ್ಯಾಲೆ ಹತ್ತಿ ಬಿಟ್ರೆ ಹಾಂ ರೀ ಎಲ್ಲ ಕಾಣ್ತೈತಿ. ಹಾಂ ರೀ ಸರ್.
ಎಷ್ಟು ಎಕರೆ ಒಳಗೆ ಸರ್ ಫುಲ್ ವಾಡೆ ಇದೆ? ಇದು 2.5 ಎಕರೆ ಐತೆ ರೀ. 2.5 ಎಕರೆ ಒಳಗೆ ಫುಲ್ ವಾಡೆ ಹೊಡೆ. ಹಾಂ ರೀ ಸರ್. ಇದಷ್ಟ ಮೊದ್ಲಿದ್ದಾನೆ ಸರ್ ಇದೆಲ್ಲ ನೀವು ಈಗ ಮಾಡ್ಕೊಂಡಿದ್ದು ಅನ್ಸುತ್ತೆ ಮನೆ ಅದ? ಇಲ್ಲಿ ಇದೆಲ್ಲ ಮೊದಲಿಂದನೇ ರೀ, ನಾವು ಮಾಡ್ಕೊಂಡಿದ್ದು ಏನೂ ಇಲ್ಲ ಇದ್ರಾಗ. ಹಾಂ ರೀ. ಆದ್ರೆ ಅಲ್ಟ್ರೇಷನ್ ಏನೂ ಮಾಡಿಲ್ಲ. ಹಾಂ ರೀ. ಏನೂ ಅಲ್ಟ್ರೇಷನ್ ಇಲ್ಲ, ಹೆಂಗೈತೆ ಹಂಗೆ ಐತೆ ರೀ. ಹಾಂ ರೀ. ನಾವು ಮನೆ ಅಷ್ಟೇ, ನಾವು ಅದು ಆ್ಯಸ್ ಯೂಶುವಲ್ ಹೆಂಗೆ ಐತಿ ಅದು ಸ್ಲ್ಯಾಬ್ ಹಾಕೀವಿ ಅಷ್ಟೇ. ಹಾಂ ರೀ ಸರ್. ನಾವು ಒಳಗಾದ್ರೂ ಹಂಗೈತೆ ಸರ್ ಮನೆ ಸೇಮ್ ಮೊದಲು ಹೆಂಗಿತ್ತು? ಹಾಂ, ಮೊದಲು ಹೆಂಗೈತೆ ಹಂಗೈತೆ. ಹಾಂ ರೀ. ಕುದುರೆ ಅದು ಇರ್ತಿದ್ವು ಅಂತ ಸರ್ ಇಲ್ಲಿ ಮೊದಲು? ಇರ್ತಿದ್ವು, ಅಲ್ಲೆಲ್ಲ ಕುದುರೆ ಕಟ್ತಿದ್ರು ಅಲ್ಲ. ಈಗೆಲ್ಲ ಎಮ್ಮೆ ಆಕಳ ಕಟ್ಕೊಂಡ್ರೆ? ಹಾಂ, ಎಲ್ಲ ಎಮ್ಮೆ ಆಕಳ ಅದು ಟಾಂಗ ಇರ್ತಿತ್ತು. ಹಾಂ ರೀ. ಡೋಲಿ ಇರ್ತಿತ್ತು. ಡೋಲಿ ಅವಾಗೆಲ್ಲ ಡೋಲಿ ಅಂತ ಬರ್ತಿದ್ದು. ಹ್ಞೂ. ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಂತಂದ್ರೆ ಡೋಲಿ ಯೂಸ್ ಮಾಡ್ತಿದ್ರ. ಹ್ಞೂ. ನಿಮಗೇನು ವೆಹಿಕಲ್ ಇರ್ತಿದ್ದು ಸರ್ ಅವಾಗ ಆ ಟೈಮಿಗೆ? ಕುದುರೆ. ಕುದುರೆನ? ಕುದುರೆನ. ಕುದುರೆ ಮ್ಯಾಗ ಹೋಗುದ್ರಿ? ಹ್ಞೂ, ಕುದುರೆ ಟಾಂಗ. ಹಾಂ ರೀ. ಕುದುರೆ ಟಾಂಗ ಆಮೇಲೆ ಬಂದು ಎಲ್ಲ ಕಾರ್ ಎಲ್ಲ ಬ್ರಿಟಿಷ್ ಗೌರ್ಮೆಂಟ್ ಬಂದಮೇಲೆ ಬಂತು ರೀ ಕಾರ್ ಅವಾಗ. ಹಾಂ ರೀ ಸರ್. ಯಾವ್ಯಾವ ಕಾರ್ ಇತ್ತು ಸರ್ ನಿಮ್ಮಂತೆಲ್ಲ ಹಳೆ ಮಾಡಲ್ಲ? ಆದರೆ ಹಳೆ ಮಾಡೆಲ್ ಕಾರ್ ಬಗ್ಗೆ ನನಗೂ ಅಷ್ಟು ಐಡಿಯಾ ಇಲ್ಲ. ನನಗೆ ಒಂದು ಜೀಪ್ ಇದ್ದಿದ್ದು ನೆನಪೈತೆ ನನಗೆ. ಹಾಂ ರೀ. ಕಾರ್ ಬಗ್ಗೆ ನನಗೂ ಅಷ್ಟು ಐಡಿಯಾ ಇಲ್ಲ. ಹೌದು ಸರ್. ನಾನು ನೋಡ್ಲಾಗೆ ಜೀಪ್ ಇತ್ತು. ಹ್ಞೂ. ಈಗಾದರೂ ಇಲ್ಲೇ ಇದ್ರಿ ಸರ್ ಅಷ್ಟು ಫ್ಯಾಮ್ಲಿ ಅದು? ಹಾಂ, ಇಲ್ಲಿ ನಮ್ಮ ಕಾಕರು ಇರ್ತಾರೆ ರೀ. ಹಾಂ ರೀ. ಅವ್ರು ಮಹೇಶ್ ನಾಡ್ಕೊಡ್ರು ಅಂತೇಳಿ. ಹಾಂ ಸರ್. ಈ ಕಡೆ ನಾವು ಇರ್ತೀವಿ. ಹ್ಞೂ. ನಾವು 3 ಜನ ಮಕ್ಕಳು ನಮ್ಮ ಫಾದರ್ಗೆ. ನಮ್ಮ ಫಾದರ್ ತೀರ್ಕೊಂಡಾರ. ಹೌದಾ ಸರ್? ಅವ್ರ ಕಾಕರಿಗೆ ಒಬ್ಬರು ಮಗಳದಾವ, ರಾಮಚಂದ್ರ ಗೌಡ್ರು, ಮಹೇಶ್ ನಾಡ್ಕೊಡ್ರು. ಹ್ಞೂ. ರಾಮಚಂದ್ರ ಗೌಡ್ರು ತೀರ್ಕೊಂಡಾರ. ಅವ್ರ ಮಕ್ಕಳು ನಾವು ಇಲ್ಲಿ ಈ ಕಡೆ ಇರ್ತೀವಿ. ಈಗ ನಮ್ಮ ಕಾಕರವ್ರು ಅದಾರ, ಅವ್ರು ಅಲ್ಲಿ ಇರ್ತಾರೆ. ಅವ್ರ ಮಗಳು ಹೋಗ್ಬೇಕಿದ್ದಾಳ, ಆಕಿ ಇದಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕ್ಯಾರ. ಸರ್ ಇದೆಲ್ಲ ಮೇಂಟೆನೆನ್ಸ್ ಅದು ಹೆಂಗೆ ಮಾಡ್ತೀರಿ ಸರ್? ಇಷ್ಟೆಲ್ಲ ದೊಡ್ಡ ವಾಡೆ ಐತಿ ಇದು. ಈಗ ಅಂದರೂ ಇದು ಮೊದಲು ಹೆಂಗೈತಿ ಈಗಾದರೂ ಹಂಗೆ ಇಟ್ಕೊಂಬಂದಿರಿ ಸರ್ ನೀಟಾಗಿ. ಹೆಂಗೆ ಮೇಂಟೆನೆನ್ಸ್ ಮಾಡ್ಕೊಂತೀರಿ ಸರ್? ಕಷ್ಟ ಐತಿ ರೀ, ಭಾಳ ಕಷ್ಟ ಐತಿ. ಹಾಂ ರೀ. ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತಿ. ಏನು ಮಾಡ್ಬೇಕು, ಮೇಂಟೆನೆನ್ಸ್ ತಕ್ಕಂಗೆ ಆದಾಯ ಇಲ್ಲ. ಹೆಂಗೋ ನಡೆಸ್ಕೊಂಡು ಹೋಗೋದು. ಮತ್ತು ಇನ್ನೇನು ಫಿಲ್ಮ್ ಶೂಟಿಂಗ್ಸ್ ಬಂದಿರ್ತಾವೆ. ಫಿಲ್ಮ್ ಶೂಟಿಂಗ್ಸ್ ಬಂದಾಗ ಏನೋ ನಾವೇನೋ ನಾಮಿನಲ್ ಫೀಸ್ ಅಷ್ಟು ಇಷ್ಟು ಅಂತೇನು ನಾವೇನು ಅದನ್ನು ಮಾಡಿರೋದಿಲ್ಲ. ಅವ್ರೇನು ಆ ಟೈಮ್ನಾಗ ಮಾಡಿದಾಗ ಅಷ್ಟು ಮಾಡ್ಕೊಂಡಿರ್ತೀವಿ. ಉಳ್ಕಿದ್ದು ನಮ್ಮದು ಸೇವಿಂಗ್ಸ್ ತೊಗಿಂದ ನಟ ರಿಪೇರಿ ಮಾಡ್ಕೊಂತ ಹೊಂಟೀವಿ. ಹಾಂ ಸರ್. ಯಾವ ಫಿಲ್ಮ್ ಶೂಟಿಂಗ್ ಆಗ್ಯಾವ ಸರ್ ಇಲ್ಲಿ? ಸುಮಾರು ಒಂದು 13 ಫಿಲ್ಮ್ ಶೂಟಿಂಗ್ ಆಗ್ಯಾವ್ರಿ ಇಲ್ಲಿ. ಯಾವ್ಯಾವ ಗೊತ್ತದ ಸರ್ ಹೇಳ್ಬೋದ್ರಿ? ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಆಗಿದ್ದು ಹುಲಿಯ. ಹಾಂ ರೀ. ಹುಲಿಯ ಆದಮೇಲೆ ಭೀಮಾ ತೀರದಲ್ಲಿ ಆಯ್ತು ರೀ. ಆಮೇಲೆ ವೀರ ಮದಕರಿ ಆಯಿತು. ಆಮೇಲೆ ಹಿಂದಿ ಫಿಲ್ಮ್ ರೌಡಿ ರಾಠೋಡ್ ಆಯಿತು. ಆಮೇಲೆ ಒಂದು ರಿಯಾಲಿಟಿ ಶೋ ಆಗಿತ್ತು ರೀ. ಅದು 3 ತಿಂಗಳ ಮಟ್ಟ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅಂಥೇಳಿ ಒಂದು ಸಿಟಿ ಹುಡುಗಿಯರನ್ನೊಂದು 12 ಜನ ಹುಡುಗಿಯರನ್ನ ಕರ್ಕೊಂಡು ಬಂದು ಇಲ್ಲಿ ಹಳ್ಳಿ ವಾತಾವರಣ ಹೆಂಗಿರ್ತೈತಿ ಅನ್ನೋದಕ್ಕೆ ಇವಕ್ಕೊಂದು ರಿಯಾಲಿಟಿ ಶೋ ಮಾಡಿದ್ರು ಅವರು. ಅದೊಂದು ಸೀರಿಯಲ್ ಸುವರ್ಣ ಚಾನೆಲ್ದವರು. 3 ಮಂತ್ಸ್ ಮಟ್ಟ ಅವ್ರು ಇಲ್ಲೇ ಇದ್ರು. ಅವ್ರಿಗೊಂದು ಇಲ್ಲೇ ಒಂದು ಮನೆ ಮಾಡಿಕೊಟ್ಟಿದ್ವಿ. ಅಲ್ಲೇ ಇರ್ತಿದ್ರು ಅವರು. ಪೂರ್ತಿ ಎಲ್ಲ ಇದೇ ಹಳ್ಳಿ ಒಳಗೆ ಶೂಟಿಂಗ್ ಆಯ್ತು? ಪೂರ್ತಿ ಮೇನ್ ಶೂಟಿಂಗ್ ಇಲ್ಲೇ? ಹಾಂ, ಮೇನ್ ಶೂಟಿಂಗ್ ಇಲ್ಲೇ. ಫೀಸ್ ಅಂತೇಳಿ ಏನು ತೊಗೊಂಡಿಲ್ಲ ಸರ್? ಹಂಗೆ ಫೀಸ್ ಅಂತ ಏನು ನಾವೇನು ಹಂಗೇನು ಇದನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದು. ನಾವು ಏನು ಎಲ್ಲ ಕೂಡಿದ್ರು ಒಂದು ಹೋಗೋ ಮುಂದಾಗ ಒಂದು 2 ಲಕ್ಷ ರೂಪಾಯಿನೂ ಕೊಟ್ಟರು ಅವರೆಲ್ಲ ರಿಪೇರಿ ಮಾಡ್ಕೊಳಕ್ಕಂತೇಳಿ. ನಮ್ಮ ದೇವಸ್ಥಾನಕ್ಕೆ ಅಷ್ಟು ಕೊಡ್ಸಿದ್ವಿ. ಅದನ್ನೊಂದು ಸ್ವಲ್ಪ ದೇವಸ್ಥಾನ ಕಂಪೌಂಡರು ಹಾಕಿ ಕೊಡ್ರಿ ಅಂತೇಳಿ ಇದು ಮಾಡಿಸಿದ್ವಿ. ಹಾಂ ಸರ್. ಯಾವ ದೇವಸ್ಥಾನ ಐತೆ ಸರ್ ಇಲ್ಲಿ? ಇಲ್ಲಿ ಹುಣಸಿ ಮರದಮ್ಮ ದೇವಸ್ಥಾನ ಐತೆ. ಹೌದಾ ಸರ್? ಹಾಂ ರೀ. ಈಗ ಇಲ್ಲಿ ಒಟ್ಟು ಯಾವುದೋ ಫಿಲ್ಮ್ ಶೂಟಿಂಗ್ ಬಂದರೂ ಕೊಡ್ತೀರಿ ಸರ್? ಯಾವುದೋ ಫಿಲ್ಮ್ ಶೂಟಿಂಗ್ ಬಂದರೂ ಕೊಡ್ತೀವಿ. ಯಾಕೋ ಫಿಲ್ಮ್ ಶೂಟಿಂಗ್ ಕೊಡಕ್ಕೆ ನಮಗೂ ಈಗ ಮನಸ್ಸು ಬರವಲ್ದು ಮೊದಲಿನಂಗೆ. ಯಾಕಂದರೆ ಇಲ್ಲಿ ಎಷ್ಟು ಫಿಲ್ಮ್ ಶೂಟಿಂಗ್ ಆಗ್ಯಾವಲ್ಲ, ಅವು ಯಾವುದೂ ಫಿಲ್ಮ್ನೂ ಒಳ್ಳೆ ರೀತಿ ಬಿಂಬಿಸಿಲ್ಲ ಈ ವಾಡೆ. ಇನ್ನು ಇದು ವಾಡೆ ಹೆಂಗಪ್ಪ ಅಂತಂದ್ರೆ ಒಂಥರ ಎಲ್ಲ ಮೂವಿದಾಗೂ ವಿಲನ್ ರೂಲ್ದು ಏನು ಅದು ಬರ್ತೈತಲ್ಲ, ಅದನ್ನು ತೋರ್ಸ್ಯಾರ. ಅದೇ ಹೆಚ್ಚಾಗಿ ಮಾಡ್ಯಾರ. ನಾವು ನಮ್ಗೆ ಯಾಕಂದ್ರೆ ಯಾರು ಶೂಟಿಂಗ್ ಮಾಡೋ ಮುಂದಾಗ ನಮಗೆ ಸ್ಟೋರಿ ಯಾರು ಹೇಳಂಗಿಲ್ಲ ರೀ. ಹೌದು ಸರ್. ಸ್ಟೋರಿ ಯಾರು ಹೇಳಂಗಿಲ್ಲ. ಬರ್ತಾರ, ಪಿಕ್ಚರ್ ಶೂಟಿಂಗ್ ಮಾಡ್ತೀವ್ರಿ ಅಂತ ಹೇಳ್ತಾರೆ, ತಮ್ಮ ಸೀನ್ ಮಾಡ್ಕೊತಾರ, ಹೋಗ್ಬಿಡ್ತಾರೆ. ಆಮೇಲೆ ಗೊತ್ತಾಗತ್ತೆ ಅವರು ನಮ್ಮ ವಾರ್ಡನ್ ಹೆಂಗೆ ಯೂಸ್ ಮಾಡ್ಕೊಂಡ್ರು, ಏನಿದೆ ಇದು ಸ್ಟೋರಿ ಏನು. ಇನ್ಮೇಲೆ ನಾವು ಶೂಟಿಂಗ್ ಕೊಡ್ಬೇಕಂತಂದ್ರೆ ಆ ಸ್ಟೋರಿ ನೋಡಿ ಇದನ್ನ ಏನೈತಿ ನೋಡ್ಕೊಂಡು ಕೊಡ್ಬೇಕಂತ ವಿಚಾರ ಮಾಡಿ ನಾವು.
ಹ್ಞೂ ಅಂದ್ರೆ ಇಲ್ಲಿ ಬಂದು ಎಷ್ಟೋ ಬಂದಿದ್ದು ಹಿಂದೆ ಆಮೇಲೆ ಎಷ್ಟೋ ಶೂಟಿಂಗ್ ಬಂದಿದ್ದು ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ಬೇಡ ಅಂತೇಳಿ. ಅಂದ್ರೆ ಇಲ್ಲಿ ಬಂದವ್ರು ಹೆಚ್ಚು ಹಾಳು ಮಾಡಿ ಹೋಗೋದ ಭಾಳ ಆಗುತ್ತೆ. ಹಾಳು ಮಾಡಿ ಹೋಗೋದು ಭಾಳ ಆಕತ್ರಿ. ಅಂದ್ರೆ ಅವ್ರು ಎಷ್ಟು ಅಮೌಂಟ್ ಕೊಡಲಿ ನಮ್ಗೆ ಇದ್ದಿದ್ದನ್ನು ಹಾಳು ಮಾಡೋಕ್ಕಾರಲ್ಲ. ಇದ್ದಿದ್ದನ್ನು ಹಾಳು ಮಾಡಿ ಹೋಗ್ತಾರೆ. ರೆಪ್ಯುಟೇಷನ್ನು ಒಂಥರ ಇದು ಉಳಿಯಂಗಿಲ್ಲ. ಚಲೋದಕ್ಕೆ ಇದು ಆಗ್ಬೇಕಲ್ಲ. ಹೌದು ಸರ್. ಅವ್ರು ತಮಗೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಂಡ್ರೆ ಅಲ್ಲ. ದುಡ್ಡಿನ ಸಂಬಂಧ ಮಾಡ್ತಾರೆ ಅವರು. ನಾವು ನಮಗೆ ದುಡ್ಡು ನೋಡೋಕ್ಕಿಂತ ನಮ್ಮ ರೆಪ್ಯುಟೇಷನ್ ನೋಡ್ಕೋಬೇಕಲ್ಲ.